ಸಾಮೂಹಿಕವಾಗಿ ಒಂದು ಬರ್ಡೇ ಮಾಡ್ತಾ ಇದ್ದೀವಿ ಸರ್, ಹೇಳಿ ಸರ್ ಏನು ವಿಶೇಷ ಅಂತ? ಇದರಲ್ಲಿ ವಿಶೇಷ, ನನ್ನ ಹೆಸರು ನಾರಾಯಣಮೂರ್ತಿ ಅಂತ, ದೊಡ್ಡ ಬೊಮ್ಮಸಂದ್ರ. ವಿಶೇಷ ಏನಂದರೆ ಸುಮಾರು 20 ವರ್ಷಗಳ ಹಿಂದೆ ಇದನ್ನು ಇವರು ಶುರು ಮಾಡಿದ್ರು, ನಮ್ಮ ವಿದ್ಯಾರಣ್ಯಪುರದಲ್ಲಿ ಒಬ್ಬ ಹಿರಿಯ ನಾಗರಿಕರು. ಅದಕ್ಕೆ ನಾವೆಲ್ಲ ಸಾಥ್ ಕೊಟ್ಟು ಇದನ್ನು ಮಾಡಿದ್ವಿ, ಈ ಹಿರಿಯರ ನಾಗರಿಕ ವೇದಿಕೆನ. ಇದಕ್ಕೆ ದಿನೇ ದಿನೇ ಹೆಚ್ಚಿನ ಸಂಖ್ಯೆ ಇಲ್ಲಿ ಬಂದು ಮೆಂಬರ್ಶಿಪ್ ಆಗಿ ಬೆಳ್ಕೊಂಬಂದಾಗ ಇದೊಂದು ಸಬ್ಜೆಕ್ಟ್ ಇಟ್ಕೊಂಡ್ವಿ. ಏನಂತಂದರೆ ಯಾವ ತಿಂಗಳಲ್ಲಿ ಹುಟ್ಟಿದ್ದಾರೆ, ಈಗ ಜೂನ್ ತಿಂಗಳಲ್ಲಿ ಸುಮಾರು ಒಂದು 100-120 ಜನದು ಇದೆ ಬರ್ತ್ಡೇ. ಜೂನ್ 30 ತನಕ ಜೂನ್ ಕೊನೆ ದಿವಸ ಒಂದು ಕಾರ್ಯಕ್ರಮನ ಇಲ್ಲಿ ಮಾಡ್ತಾರೆ. ಎಲ್ಲರಿಗೂ ವಯಸ್ಸಾಗಿರೋರಿಗೆ ಅವ್ರನ್ನ ಯಂಗ್ಸ್ಟರ್ಸ್ ಥರ ಅವ್ರಿಗೆ ಉತ್ಸಾಹ ನೀಡೋದಕ್ಕೆ ಕರೆದು ಒಂದು ರೋಸ್ ಹೂವು ಕೊಟ್ಟು, ಆಮೇಲೆ ಅವ್ರಿಗೆ ವಿಶಸ್ ಮಾಡಿ ಎಲ್ಲರ ಜೊತೆ ಸೇರಿಸಿ ಮಿಂಗಲ್ಲಾಗಿ ಉತ್ಸಾಹ ತುಂಬ್ತಾರೆ. ಇದ್ರ ಜೊತೆಗೆ ಈ ವಿದ್ಯಾರಣ್ಯಪುರದಲ್ಲಿ ಭಾಳಷ್ಟು ವಿದ್ಯಾವಂತರಿದ್ದಾರೆ. ಈ ವಿದ್ಯಾವಂತರ ಜೊತೆಗೆ ಬುದ್ಧಿವಂತರಿದ್ದಾರೆ, ಬುದ್ಧಿವಂತರ ಜೊತೆಗೆ ಶ್ರೀಮಂತರಿದ್ದಾರೆ, ಹಿರಿಯರಲ್ಲಿ ಹಿರಿಯರು ಎಲ್ಲ ಈ ಥರ ಇರುವಂಥ ಜಾಗ. ಈ ಜಾಗದಲ್ಲಿ ಎಲ್ಲರೂ ಸೇರಿ ಕೂಡ್ಕೊಂಡು ಮಾಡುವಂಥದ್ದು ಭಾಳ ಸಂತೋಷಕರ ವಿಚಾರ. ಈಗ ಯಾರಾದರೂ ಒಬ್ಬರು ಒಂದು ಸ್ಪಾನ್ಸರ್ ಅಂತ ಒಂದು ಇರುತ್ತೆ. ಏನಂದರೆ ಸ್ಪಾನ್ಸರ್ ಎಲ್ಲರಿಗೂ ತಿಂಡಿ ಊಟ ಮತ್ತೊಂದು ಎಲ್ಲ ಒಂದು ವ್ಯವಸ್ಥೆ ಮಾಡ್ತಾರೆ. ಈ ವ್ಯವಸ್ಥೆಯಲ್ಲಿ ನಾವೆಲ್ಲ ಭಾಗಿಯಾಗಿ ನಾವು ಸಂತೋಷನ ಇದು ಮಾಡ್ತೀವಿ, ಹಂಚ್ಕೊಳ್ತೀವಿ. ಈ ಸಂತೋಷದ ವಿಷಯದಲ್ಲಿ ನಮ್ಮ ಎಲ್ಲ ಹಿರಿಯ ನಾಗರಿಕರಿಗೂ ಎಲ್ಲ ನಮ್ಮ ಸ್ನೇಹಿತರುಗಳು ನನ್ನ ವಿಶಸ್ ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಗೆಟ್ ಟುಗೆದರ್ ಹೌದು, ಪ್ರತಿ ತಿಂಗಳ ಇದೆ. ಪ್ರತಿ ತಿಂಗಳು ಆಯಾ ತಿಂಗಳಲ್ಲಿ ಯಾರು ಹುಟ್ಟಿದ್ದಾರೆ ಅವ್ರಿಗೆಲ್ಲ ಆಗುತ್ತೆ ಇಲ್ಲಿ. ಕೊನೆ ದಿವಸ, ಪ್ರತಿ ತಿಂಗಳ ಕೊನೆ ದಿವಸ 30ನೇ ತಾರೀಕು ಆಗುತ್ತೆ. ವಿದ್ಯಾಭ್ಯಾಸಕ್ಕೋಸ್ಕರ ಹಲವಾರು ಕಷ್ಟಗಳು ಅನುಭವಿಸಿ ಸಾವಿತ್ರಿಬಾಯಿ ಫುಲೆ ಅವರು ಶಾಲೆ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಪುಣೆಯಲ್ಲಿ ಇವತ್ತು ನಾವು ಕಮ್ಮಿನೇ ಇದ್ದೀರಾ, 10% 15% ಇದ್ದೀರಾ. ಆದರೂ ತಮ್ಮ ಪ್ರೀತಿ ಧೈರ್ಯ ವಿಶ್ವಾಸಕ್ಕೆ ಮೆಚ್ಚಿ ತಮಗೆಲ್ಲ ನಮಸ್ಕಾರ ಆಗ್ತೀನಿ. ಇದ್ರ ಜೊತೆಗೆ ನಮ್ಮ ಅಪ್ಪಚ್ಚು ಸರ್ 90 ವರ್ಷದ 100 ವರ್ಷ ಹತ್ರ ಬಿಡ್ತಿದ್ದಾರೆ. ಅವ್ರ ಆಶೀರ್ವಾದ 91 ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ. ಆನಂತರ ಈ ವೇದಿಕೆನ ಸೀನಿಯರ್ ಸಿಟಿಸನ್ ಅನ್ನೋ ಒಂದು ಇದನ್ನ ಸೃಷ್ಟಿ ಮಾಡಿದಂಥ ರುದ್ರಪ್ಪನವರು, ಇನ್ನು ಹಲವಾರು ಡಾಕ್ಟ್ರು, ಅಶ್ವತ್ಥಪ್ಪನವರು, ಸಾಕಷ್ಟು ಜನ ಈ ವೇದಿಕೆನ ಉಳಿಸ್ಕೊಂಡ್ ಬಂದಿದ್ದಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದಾರೆ? ಅಂದು ಇಂದು ನಾಳೆ ಅಂತ. ಅಂದು ಮಾಡಿದವ್ರನ್ನ ನೆನೆಸ್ಕೋಬೇಕು. ಇಂದು ಮಾಡ್ತಾ ಇರೋಂಥವ್ರು ಕದಮ್ ಅವರು, ನಮ್ಮ ಕುಂಟೋಜಿ ಸರ್ ಅವರು, ನಂತರ ನಮ್ಮ ಇವರು ಅಶ್ವಥ್ ನಾಯ್ಡು ಇದು ತೊಳಿತಾರೋ ಇಲ್ವೋ ನೇರವಾಗಿ ಬಂದು ಲೈಟ್ ಆಫ್ ಮಾಡ್ತಾರೆ. ಕರೆಂಟು ಜಾಸ್ತಿ ಖರ್ಚಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಲೈಟ್ ಆಫ್ ಮಾಡ್ತಾರೆ. ಈಗಿನ ಕಾಲದಲ್ಲಿ ಕರೆಂಟ್ ಬಿಟ್ಟಿದ್ರೆ ಏನ್ ತೊಂದರೆ ಅನ್ನೋಂಥ ಒಂದು ಕಾಲದಲ್ಲಿ ಸೋಷಿಯಲ್ ವರ್ಕ್ ಅನ್ನೋದಕ್ಕೆ ಕೇಳಿದೆ. ಹೀಗಾಗಿ ಇನ್ನು ಗಣಪತಿ ದೇವಸ್ಥಾನ, ಸಾಯಿ ಟೆಂಪಲ್ ಜಾಗ ಪರಬಾರಿ ಆಗಿತ್ತು, ಅದನ್ನ ಉಳಿಸ್ಕೊಂಡಿರೋದಕ್ಕೆ ನಾನು ಒಬ್ಬ ಕಾರಣಕರ್ತ. 1984ರಲ್ಲಿ ನಂತರ ಈ ಸುವರ್ಣ ಮಹೋತ್ಸವ ಕ್ರೀಡಾಂಗಣಕ್ಕೆ ಇಲ್ಲಿರುವಂಥ ಮಹನೀಯರು ಇನ್ನೂ ಬೇರೆ ಬೇರೆ ಪ್ರತ್ಯಕ್ಷ ಪರೋಕ್ಷವಾಗಿ ಬೆಂಬಲ ಕೊಟ್ಟುದಕ್ಕೆ ಅದನ್ನು ಉಳಿಸ್ಕೊಂಡ್ವಿ. ಇಲ್ಲಿರುವಂಥ ಸುವರ್ಣ ಮಹೋತ್ಸವ ಕ್ರೀಡಾಂಗಣ ಈಗ ಪ್ರೆಸೆಂಟ್ ಇಲ್ಲಿ ಸೊಸೈಟಿ ಸ್ಟಾಪಲ್ಲಿ ನಾಯಿ ಕೊಡೆಗಳಿದ್ದಂಗೆ ಎದ್ಬಿಟ್ಟಿದೆ ತರಕಾರಿ ಅಂಗಡಿಗಳು. ಆಮೇಲೆ ಅವ್ರು ಯಾರೋ ಒಬ್ರು ದೊಡ್ಡ ಒಂದು ಕಾಲಮ್ಸ್ ಹಾಕ್ಬಿಟ್ಟು ಒಂದು ಬಿಲ್ಡಿಂಗ್ ಕಟ್ತಾ ಇರೋದು. ಅದು 2 ಎಕರೆ ಜಾಗ, ಗ್ರಾಮಠಾಣ ಜಾಗ. ಟೆಕ್ನಿಕಲ್ ವಿಷಯನ ಆಮೇಲೆ ಹೇಳ್ತೀನಿ. ಈಗ ಉಳಿಸ್ಕೊಂಡಿದ್ವಿ. ಯಾಕೆ ಉಳಿಸ್ಕೊಂಡಿದ್ವಿ? ಹೋರಾಟ ಸ್ಟಾರ್ಟ್ ಮಾಡಿದ್ವಿ ನಾವು, ನಮ್ಮ ಸ್ನೇಹಿತರು ಕೃಷ್ಣಪ್ಪನವರು, ಗಣಪನಪ್ಪನವರು, ಸಿದ್ಲಿಂಗಪ್ಪನವರು, ಮತ್ತೆ ನಮ್ಮ ಈ ಕೆಂಚಪ್ಪನವರು, ಇನ್ನೂ ಹಲವಾರು ಜನ ಸೇರಿ ಅದಕ್ಕೆ ಹೋರಾಟ ಮಾಡಿ ಅದು ಪರಬಾರಿ ಆಗಿದ್ದಂಥ ಜಾಗಕ್ಕೆ ಸಾರ್ವಜನಿಕರ ಸೊತ್ತು, ಸಾರ್ವಜನಿಕರಿಗೆ ಜವಾಬ್ದಾರಿ ಇದೆ. ಸರ್ಕಾರಿ ಜಾಗಗಳನ್ನ ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ಸಾರ್ವಜನಿಕರಿಗೆ ಇದೆ. ಇದನ್ನ ದಯಮಾಡಿ ಎಲ್ಲ ಅರ್ಥ ಮಾಡ್ಕೊಳ್ಳಿ. ಇಂಥ ವಿಚಾರಗಳು ಯಾವುದಾದ್ರೂ ಬಂದಾಗ ತಾವುಗಳು ಅನ್ಯತಾ ಭಾವಿಸದೆ ನ್ಯಾಯಯುತವಾಗಿರುವಂಥ ವಿಚಾರಕ್ಕೆ ತಮ್ಮ ಮನಸ್ಸೋ ಇಚ್ಛೆ ಆಶೀರ್ವಾದ ಮಾಡಿ
ಯಾವುದೇ ಆಗಲಿ ಸರ್ಕಾರಿ ಸ್ವತ್ತುಗಳನ್ನ ಉಳಿಸ್ಕೊಳ್ಳೋದಕ್ಕೆ ತಾವೆಲ್ಲ ಬೆಂಬಲ ನೀಡಬೇಕು ಅಂತ ಹೇಳಿ ನಾನು ಈ ವೇದಿಕೆ ಮುಖಾಂತರ ಕೇಳ್ಕೊಂಡು ಜೈ ಹಿಂದ್ ಜೈ ಕರ್ನಾಟಕ. ಬೆಂಗಳೂರು ವಿದ್ಯಾರಣ್ಯಪುರದಲ್ಲಿ ವಿಶೇಷ ಕಾರ್ಯಕ್ರಮ ನಡೆಯಿತು. ವಿದ್ಯಾರಣ್ಯಪುರದಲ್ಲಿ ಹಿರಿಯ ನಾಗರಿಕರ ಒಂದು ವೇದಿಕೆ. ಈ ಕಾರ್ಯಕ್ರಮವನ್ನು ಪ್ರತಿ ತಿಂಗಳು ನಡೆಸುತ್ತೆ. ಆಯಾ ತಿಂಗಳಲ್ಲಿ ಎಷ್ಟು ಮಂದಿ ಹಿರಿಯ ನಾಗರಿಕರು ಅಂದರೆ ಜೂನ್ ತಿಂಗಳ 1ನೇ ತಾರೀಕಿಂದ ಜೂನ್ ತಿಂಗಳ 30ನೇ ತಾರೀಕು ತನಕ ಎಷ್ಟು ಜನ ಹಿರಿಯ ನಾಗರಿಕರು ಹುಟ್ಟುಹಬ್ಬ ಆಚರಿಸ್ಕೊಳ್ತಾರೆ ಅವರನ್ನೆಲ್ಲ ಒಟ್ಟಿಗೆ ಸೇರಿಸಿ ಜೂನ್ ತಿಂಗಳ ಕೊನೆಯ ದಿನ ಅಂದರೆ 30ನೇ ಸೇರಿಸಿ ಅವರಿಗೆ ಒಂದು ಸಾಮೂಹಿಕವಾಗಿ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮ ಮಾಡಿ ಸಿಹಿಗಳು ಹಂಚಲಾಗುತ್ತೆ. ಅವರಿಗೆ ಸನ್ಮಾನ ಮಾಡ್ತಾರೆ, ಹೂಗುಚ್ಛ ಕೊಟ್ಟು ಅವರನ್ನು ಅಭಿನಂದಿಸಲಾಗುತ್ತೆ. ಎಲ್ಲರೂ ಪರಸ್ಪರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾರೆ. ಹುಟ್ಟುಹಬ್ಬದ ಶುಭಾಶಯ ಕೋರಿ ಪರಸ್ಪರ ಆ ಕಾರ್ಯಕ್ರಮದ ಕುಟುಂಬ ಸದಸ್ಯರ ಜೊತೆ ಸಂಭ್ರಮಿಸ್ತಾರೆ ಮತ್ತು ಅವರಿಗೆ ಕುಟುಂಬ ಸದಸ್ಯರ ಜೊತೆ ಒಂದು ಸನ್ಮಾನನ ಮಾಡಲಾಗುತ್ತೆ. ಇದು ಪ್ರತಿ ತಿಂಗಳು ಈ ರೀತಿ ಸಾಮೂಹಿಕ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮ ವಿದ್ಯಾರಣ್ಯಪುರದಲ್ಲಿ ನಡೆಯುತ್ತೆ. ಇದೊಂದು ಮಾದರಿ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಇದರಿಂದ ಹಿರಿಯ ನಾಗರಿಕರಿಗೂ ಅವರ ಜೀವನದಲ್ಲಿ ಒಂದು ಹುಮ್ಮಸ್ಸು ಮತ್ತು ಮುದ ಬರುತ್ತೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ದೊಡ್ಡಬೊಮ್ಮಸಂದ್ರದ ಮೂಲ ನಿವಾಸಿಗಳಾದ ಜಿ ನಾರಾಯಣ ಮೂರ್ತಿಯವರು ಹಿರಿಯ ನಾಗರಿಕರಿಗೆ ವಿಶೇಷವಾದ ಭೋಜನ ಕೂಟವನ್ನು ಏರ್ಪಡಿಸಿದರು. ಹಿರಿಯ ನಾಗರಿಕರ ಹುಟ್ಟುಹಬ್ಬ ಆಚರಣೆ ಅಂಗವಾಗಿ ಭೋಜನ ಕೂಟದ ಸಂಪೂರ್ಣ ಜವಾಬ್ದಾರಿ ನಾರಾಯಣ ಮೂರ್ತಿಯವರು ತಗೊಂಡಿದ್ದರು. ಅವರು ನಾರಾಯಣ ಮೂರ್ತಿಯವರ ಹುಟ್ಟುಹಬ್ಬವನ್ನು ಜೂನ್ ತಿಂಗಳಲ್ಲಿದ್ದರಿಂದ ಎಲ್ಲ ಹಿರಿಯ ನಾಗರಿಕರ ಜೊತೆ ಸೇರಿ ಅವರು ಹುಟ್ಟುಹಬ್ಬ ಆಚರಿಸ್ಕೊಂಡು ಎಲ್ಲ ಹಿರಿಯ ನಾಗರಿಕರು ಪರಸ್ಪರ ಸಂಭ್ರಮಿಸಿದರು. ಸಂಭ್ರಮದಲ್ಲಿ ಅವರ ಕುಟುಂಬ ಸದಸ್ಯರು, ಅವರ ಬಂಧು ಬಾಂಧವರು ಎಲ್ಲರೂ ಭಾಗವಹಿಸಿದರು. ನಂತರ ಹುಟ್ಟುಹಬ್ಬ ಕಾರ್ಯಕ್ರಮ ನಂತರ ಹಿರಿಯ ನಾಗರಿಕರಿಗೆ ವಿಶೇಷ ಭೋಜನ ಕೂಟ ಏರ್ಪಡಿಸಲಾಗಿತ್ತು. ಭೋಜನ ಕೂಟದ ಜವಾಬ್ದಾರಿಯನ್ನು ನಾರಾಯಣ ಮೂರ್ತಿಯವರು ತೆಗೆದುಕೊಂಡಿದ್ದರು. ವಿಶಿಷ್ಟವಾದ ಭೋಜನ ಕೂಟ ಏರ್ಪಡಿಸಿದರು. ಸಂಪೂರ್ಣ ಖರ್ಚು ವೆಚ್ಚವನ್ನು ನಾರಾಯಣ ಮೂರ್ತಿಯವರೇ ನೋಡ್ಕೊಂಡಿದ್ದಾರೆ. ಎಲ್ಲ ಹಿರಿಯ ನಾಗರಿಕರ ಜೊತೆ ಸೇರಿಕೊಂಡು ವಿಶಿಷ್ಟವಾದ ಹುಟ್ಟುಹಬ್ಬ ಆಚರಣೆ ಮಾಡಿ ಅರ್ಥಪೂರ್ಣ ಹುಟ್ಟುಹಬ್ಬ ಆಚರಣೆ ಮಾಡಿ ಹಿರಿಯ ನಾಗರಿಕರು ತಮ್ಮ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಸಂಭ್ರಮಿಸಿದರು. ಹುಟ್ಟುಹಬ್ಬ ಆಚರಣೆ ನಂತರ ಎಲ್ಲರೂ ಸಾಮೂಹಿಕವಾಗಿ ಭೋಜನ ಸ್ವೀಕರಿಸಿದರು. ಭೋಜನ ಸ್ವೀಕರಿಸಿ ಪರಸ್ಪರ ನಕ್ಕು ನಲಿದು ಹರ್ಷಪಟ್ಟು ಒಂದು ಸುಂದರವಾದ ದಿನವನ್ನು ಹುಟ್ಟುಹಬ್ಬ ಆಚರಣೆಯಲ್ಲಿ ಕಳೆದರು. ಇದೇ ರೀತಿ ಪ್ರತಿ ತಿಂಗಳು ಕೊನೆಯ ದಿನ ಹಿರಿಯ ನಾಗರಿಕರ ಹುಟ್ಟುಹಬ್ಬವನ್ನು ಇಲ್ಲಿ ವಿದ್ಯಾರಣ್ಯಪುರದಲ್ಲಿ ಹಿರಿಯ ನಾಗರಿಕರ ಸಂಘದಲ್ಲಿ ನಡೆಸಲಾಗುತ್ತೆ. ಇದು ಹಲವಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮ ಒಂದು ಮಾದರಿ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ವೈಯಕ್ತಿಕವಾಗಿ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋಕ್ಕಿಂತ ಜೊತೆಯಲ್ಲಿ ಸಾಮೂಹಿಕವಾಗಿ ಹುಟ್ಟುಹಬ್ಬ ಆಚರಿಸ್ಕೊಂಡು ಸಂಭ್ರಮಿಸಿಕೊಂಡು ವಿಶೇಷವಾಗಿ ಅರ್ಥಪೂರ್ಣವಾಗಿದೆ. ನೋಡಿ ಎಲ್ಲರೂ ಸರಿತ ಸಾಲಿನಲ್ಲಿ ಬಂದು ಊಟ ಸ್ವೀಕರಿಸಿ ಎಲ್ಲರ ಜೊತೆಯಲ್ಲಿ ಭೋಜನ ಮಾಡ್ತಾ ಇದ್ದಾರೆ. ಒಂದು ಅಪರೂಪದ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಹಿರಿಯ ನಾಗರಿಕರಿಗೆ ಇನ್ನಷ್ಟು ಆಯುಷ್ಯ ಆರೋಗ್ಯ ಸಿಗಲಿ ಮತ್ತು ಇನ್ನಷ್ಟು ಸುಖ ಶಾಂತಿ ಸಂತಸದಿಂದ ತಮ್ಮ ಭವಿಷ್ಯ ಕಳೆಯಲಿ ಅಂತ ಹಾರೈಸ್ತೀವಿ.